ಗುರುವೇ ಬುದ್ಧ ಅರಿವಿ ಬೆಳಕೆ ಹಾಗಾಗಿ ಈ ದಿನವನ್ನ ನಾವೆಲ್ಲರೂ ಕೂಡ ಸಂಭ್ರಮಿಸ್ತೇವೆ. ಪ್ರತಿ ವರ್ಷ ಈ ದಿನಾಂಕದಂದು ಗಣರಾಜ್ಯೋತ್ಸವವನ್ನ ಆಚರಣೆ ಅಂಬರೀಶ್ ಅವರು ದಯವಿಟ್ಟು ವೇದಿಕೆ 9 ನವೆಂಬರ್ 26ರಂದು ಅಂಗೀಕಾರ. ಹಾಗಾಗಿ ಈ ದಿನವನ್ನ ನಾವೆಲ್ಲರೂ ಕೂಡ ಸಂಭ್ರಮಿಸ್ತೇವೆ. ಪ್ರತಿ ವರ್ಷ ಈ ದಿನಾಂಕದಂದು ಗಣರಾಜ್ಯೋತ್ಸವವನ್ನ ಸಾಲದು ಜೀವನದಲ್ಲಿ ಅಂಬರೀಶ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹೊರತರೋ ಮುಖೇನ ಹೊರತರಾಂತರ ಲಕ್ಷಣಗಳನ್ನ ನೇರವಾಗಿ ಸಂಬಂಧೀಕರಿಸಬಹುದು. ಸಹಸ್ರಾರು ವರ್ಷಗಳಿಂದ ಜಾತಿ ಆಧಾರಿತ ಶ್ರೇಣೀಕೃತ ವ್ಯವಸ್ಥೆಯನ್ನ ಎದುರಿಸುತ್ತಿದ್ದಾರೆ ಅನ್ನೋದರ ಕುರಿತಾಗಿರುವಂತಹ ಒಂದು ಪುಸ್ತಕ ಚಿಮ್ಮಿದ ರಕ್ತ ಲೋಕಾರ್ಪಣೆಗೊಂಡಿದೆ. ರಾವಣನ ತಂಗಿ ಮಂಡೋದರಿ ಕನ್ನಡ ಪುಸ್ತಕಗಳನ್ನ ಕೊಂಡೋದಿರಿ ಅಂತ ದಯವಿಟ್ಟು ಕೊಂಡು ಓದಿರಿ ಆಗಮಿಸಿದ್ದಾರೆ. ಅವರಿಗೆ ನನ್ನೆಯ ಸ್ವಾಗತ ಎಂದೆನ್ನುತ್ತಾ ಧನ್ಯವಾದಗಳು. ಅವಶ್ಯಕತೆ ಇಲ್ಲ ಅಂತ ಮುನ್ನಡೆಯೋಣ. ನಾವು ಎಲ್ಲರಿಗಾಗಿ ಎಲ್ಲರೂ ಆಯೋಜಿಸಿದ್ದಾರೆ ನಮ್ಮ ಕೃಷ್ಣರವರು, ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು. ಬಹಳ ಅದ್ಭುತವಾದ ಚಿಂತನೆ ಅವರದ್ದು. ಪ್ರತಿಭಾವ ಮೂಡಿಸಬೇಕು ಅನ್ನೋದೇ ಅವರ ಮೂಲ ಧ್ಯೇಯವಾಗಿದೆ. ಶುಭವಾಗ್ಲಿ ಅವರಿಗೆ ಮತ್ತು ಸಮಸ್ತ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘಕ್ಕೆ ಎಂದೆನ್ನುತ್ತಾ ಧನ್ಯವಾದಗಳು. ಬಳಿ ಬರಬಾರದು ಹೋರಾಟದ ಹಾದಿಯಲ್ಲೇ ಮುನ್ನಡೆತಾ ಹಿರಿಯ ಹೋರಾಟಗಾರರು, ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಖೇನ ಹೊಸ ಭಾಷ್ಯವನ್ನ ಬರಿತಾ ಮುಂದೆ ಸಾಗ್ತಿದ್ದಾರೆ. ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು. ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ ಡಾಕ್ಟರ್ ಎಂ ವೆಂಕಟಸ್ವಾಮಿ ಸರ್. ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನ ಚೈತನ್ಯವನ್ನ ನೀಡುವಂತ ಸಂಜೆ ಮಾತುಗಳು ಇವತ್ತು ಬರ್ತಾ ಇರುವಂತಹ ಸಂದರ್ಭಕ್ಕೆ ನಾನು ಯಾಕೆ ಅಂತ ಹೇಳಿದ್ರೆ ಅವ್ರು ಬಹಳ ಕೊಟ್ಟಂತವ್ರು ನಮ್ಮ ನಾಡಿನ ಹಿಂದುಳಿದ ವರ್ಗದವರ ದಮನಿತರ ದನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಜೋರಾದ ಚಪ್ಪಾಳೆ ಬರಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಗೆ. ಹೋರಾಟದ ಹಾದಿಯಲ್ಲಿದ್ದಾರೆ. ಅವರಿಗೆ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರ ಪರವಾಗಿ ಹಾಗೂ ವಿಶಿಷ್ಟವಾದ ಒಂದು ಜೋರಾದ ಚಪ್ಪಾಳೆ ಬರ್ತದೆ. ಶುಭವಾಗ್ಲಿ ಚೇತನ್ ಅವ್ರಿಗೆ ಹಾಗೆ ಮೇಘನಾ ಚೇತನ್ ಅವ್ರಿಗೆ ಎಂದೆನ್ನುತ್ತಾ ಚಪ್ಪಾಳೆ ಸದ್ದು ಶಿಳ್ಳೆ ಎಲ್ಲ ಹೊಡಿತೀವಿ ಅಂದ್ರು ಯಾರಪ್ಪ ಗಂಡ್ಮಕ್ಳು ಶಿಳ್ಳೆ ಬರ್ಲಿಲ್ಲ. ಇಪ್ಪತ್ತಾರು 1/2024 ಎಸ್ ತಿಮ್ಸಂದ್ರ ಗ್ರಾಮದಲ್ಲಿ ಸರಳವಾಗಿ ಸ್ವಚ್ಛವಾಗಿ ಸಾಂಕೇತಿಕವಾಗಿ ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಆಗಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಏನು ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಹಕ್ಕಿದೆ ಅದೇ ತರ ಮನುಷ್ಯನಿಗೂ ಬದುಕಲು ಹಕ್ಕಿದೆ ಎಂದು ಹೇಳಿ ಈ ಭಾರತದ ಸಮಾನತೆ ಶೋಷಿತರ ಸಮುದಾಯಕ್ಕೆ ಒಂದು ಕಾನೂನನ್ನು ಬರೆದು ಇವತ್ತು ನಾವು ಬದುಕಲು ಇವತ್ತು ಸ್ವತಂತ್ರವಾಗಿ ನಾವು ಇರಲು ಇವತ್ತು ನಾವು ಶೂಟು ಬೂಟು ಪ್ಯಾಂಟು ಟೈ ಇವತ್ತು ಬಂಗ್ಲೆಗಳು ಕಾರುಗಳು ಐಷಾರಾಮಿ ಜೀವನ ನೀಡತಕ್ಕಂಥ ಏಕೈಕ ವ್ಯಕ್ತಿ ನಮ್ಗೆ ದಾರಿ ದೀಪ ತೋರಿಸತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಜೈ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಈ ದಿನ ಯಾವೂರಿದು ತಿಮ್ಸಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಇಡೀ ನಾಡಿಗೆ ಇಡೀ ಭಾರತ ದೇಶಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಣರಾಜ್ಯೋತ್ಸವ 75ನೇ ವರ್ಷ ಮುಟ್ಟಿದೆ. ಭಾಳ ವಿಜೃಂಭಣೆಯಿಂದ ಇಡೀ ದೇಶದಾದ್ಯಂತ ಜನ ಇದನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇದರ ಹಿಂದೆ
75 ವರ್ಷಗಳಿಂದ ಬೆಳೆದು ಬಂದಿರತಕ್ಕಂಥ ಬಡತನದ ನೋವುಗಳು ಕೂಡ ಅಷ್ಟೇ ಗಾಢವಾಗಿದೆ. 75 ವರ್ಷಗಳ ಗಣರಾಜ್ಯೋತ್ಸವ, ಸಂವಿಧಾನದ ಸಮರ್ಪಣೆ, ಸಂವಿಧಾನದ ಅನುಷ್ಠಾನ ಆಗಿಲ್ಲ ಅನ್ನೋದಕ್ಕೆ, ಸಮರ್ಪಕವಾಗಿ ಆಗಿಲ್ಲ ಅನ್ನೋದಕ್ಕೆ ಈ ಬಡತನದ ಒಂದು ದೊಡ್ಡ ಬೇಗೆ ಇವತ್ತು ನಮ್ಮನ್ನೆಲ್ಲ ಕಾಣ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡೋದು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡೋದು ಅಂದರೆ ಸಂವಿಧಾನದ ಆಶಯಗಳನ್ನು, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಈ ಆಶಯಗಳನ್ನು ಆಳ್ವಿಕೆಯಲ್ಲಿ, ಆಡಳಿತದಲ್ಲಿ ಅನುಷ್ಠಾನ ಬರೋವರೆಗೂ ಕೂಡ ಇದೊಂದು ಹೋರಾಟವಾಗಿರ್ತದೆ. ಹೀಗಾಗಿ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳೊಂದಿಗೆ ಗಣರಾಜ್ಯೋತ್ಸವದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಒಂದು ಪ್ರತಿಜ್ಞೆ ಇಡೀ ದೇಶ ಸ್ವೀಕರಿಸಬೇಕಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಮತ್ತೆ ಇವರು ಮರ್ಸೂರು ಕೃಷ್ಣಪ್ಪ ಅವರು ಇಲ್ಲಿ ಅದ್ದೂರಿ ಸಮಾವೇಶ ಮಾಡಿದ್ದಾರೆ. ಅಂದರೆ ಒಂದು ಗ್ರಾಮದಲ್ಲಿ, ಮರ್ಸೂರು ಒಂದು ಸಣ್ಣ ಗ್ರಾಮ, ಈ ಗ್ರಾಮದಲ್ಲಿ ಬಹುಶಃ ತಿಮ್ಮಸಂದ್ರದಲ್ಲಿ ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ, ಭಾಳ ಅರ್ಥವತ್ತಾಗಿ ಮಾಡಿದ್ದಾರೆ. ಅತಿಥಿಗಳು ಬಂದಂಥ ಮಾತಾಡೋರು ಕೂಡ ಭಾಳ ಅರ್ಥಗರ್ಭಿತವಾಗಿ ರಾಜ್ಯೋತ್ಸವದ ಶುಭಾಶಯಗಳನ್ನು, ಸಂದೇಶಗಳನ್ನು ರವಾನಿಸಿದ್ದಾರೆ. ಕೃಷ್ಣಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೃಷ್ಣಪ್ಪ ಅವ್ರ ಜೊತೆ ಬ್ಯಾಟ್ರಾಜು ಇರ್ಬೋದು ಮತ್ತು ಅನೇಕ ಜನ, ನಮ್ಮ ರಾಮಲಿಂಗಯ್ಯ ಇಂಥವರೆಲ್ಲರೂ ಕೂಡ ಸೇರಿಕೊಂಡು ಆನೇಕಲ್ ಭಾಗದಲ್ಲಿ ಇದೊಂದು ಎಲ್ಲ ಜಾತಿ ಜನಾಂಗಗಳಿಗೆ ಒಂದು ಮಾದರಿಯ ಕಾರ್ಯಕ್ರಮವಾಗಿ ಭಾಸವಾಗ್ತಾಯಿದೆ ಅಂತ ನಾನು ಅಪ್ರಿಸಿಯೇಷನ್ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂತ ಒಂದು ಪುಸ್ತಕ ಬಿಡುಗಡೆ ಮತ್ತು ಅವ್ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ, ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಮಗೆ ಆನೇಕಲ್ಗೆ ಬರೋದು ಯಾವಾಗಲೂ ಸಂತೋಷ ಆಗುತ್ತೆ. ಆನೇಕಲ್ಲು ಒಂದು ಹೋರಾಟಗಾರರ ಒಂದು ತವರೂರು. ಆನೇಕಲ್ಲಲ್ಲಿ ಯಾವಾಗಲೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಸಲ ಗಣರಾಜ್ಯೋತ್ಸವ ದಿನ, ಸಂವಿಧಾನ ಜಾರಿಗೆ ಬಂದಿರೋ ದಿನ, ನಮ್ಮ ಕೃಷ್ಣಪ್ಪ ಅವರು ಒಂದು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಒಂದು ಪುಸ್ತಕಗಳ ಬಿಡುಗಡೆ ಇವತ್ತು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಮಗೆ ಆನೇಕಲ್ನಲ್ಲಿ ಮಹತ್ ಸತ್ಯಾಗ್ರಹ ಕಾರ್ಯಕ್ರಮಕ್ಕೂ ಬಂದಿದ್ದೀನಿ, ಬಾಬಾ ಸಾಹೇಬ್ ಜಯಂತಿಗೂ ಬಂದಿದ್ದೀನಿ. ಈ ಭಾಗದಲ್ಲಿ ಒಂದು ಸಮಾನತೆಯ ಕನಸು ಭಾಳ ಸ್ಟ್ರಾಂಗ್ ಆಗಿದೆ. ಆ ಕನಸು ಬರೀ ಮಾತಲ್ಲೇ, ಭಾಷಣಗಳಿಗೆ ಸೀಮಿತ ಇಲ್ಲ. ಆ ಕನಸು ತಕ್ಕಂತೆ ಹೋರಾಟಗಳು ರೂಪಿಸಿ ಆ ಜನರ ಜೀವನನೂ ಬದಲಾಯಿಸೋ ಎಷ್ಟೋ ಒಂದು ಶಕ್ತಿ ಇದೆ. ಕೃಷ್ಣಪ್ಪ ಅವರು, ಬ್ಯಾಟ್ರಾಜು ಮತ್ತು ಎಲ್ಲ ಸ್ನೇಹಿತರು ಈ ಆನೇಕಲ್ ಭಾಗದಲ್ಲಿ, ಶಂಕರ ಎಲ್ಲ ಸ್ನೇಹಿತರಲ್ಲಿ ಆ ಕನಸು ಕಾಣುತ್ತೆ. ಅದನ್ನು ನಾವು ಮುಂದುವರ್ಸೋಕ್ಕೆ ನಾವು ಇಷ್ಟಪಡ್ತೀವಿ. ಸರ್, ಇಂದಿನ ಯುವಜನತೆಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಂದಿನ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪ್ರಯುಕ್ತ ಯುವಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೆ ಸಂವಿಧಾನ ದಿನಾಚರಣೆ ಇವತ್ತು, ನಮಗೆ ಗಣರಾಜ್ಯೋತ್ಸವ ದಿನ, ಸ್ವತಂತ್ರ ದಿನಾಚರಣೆ ಆಗಸ್ಟ್ 15ಗಿಂತ ಜನವರಿ 26 ಒಂದು ಮಹತ್ವದ ದಿನ. ಯಾಕಂದರೆ ನಮಗೆ ಸ್ವತಂತ್ರ 1947 ಆಗಿರ್ಬೋದು, ಅದಕ್ಕೆ ಹೆಚ್ಚು ಕಮ್ಮಿ 1-2 ವರ್ಷಕ್ಕೆ ಅದು ಬರ್ತಾಯಿತ್ತು, ಅಹಿಂಸಾವಾದದಲ್ಲಿ ಬಂತು ಸರಿ. ಆದರೆ ಅದು ಯಾವಾಗ ಬೇಕಾದರೂ ಒಂದು ರಾಜವಂಶ ಆಗ್ಬೋದಾಗಿತ್ತು, ಯಾವಾಗ ಬೇಕಾದ್ರೂ ಸರ್ವಾಧಿಕಾರಿ ಆಗ್ಬೋದು. ನಮ್ಮ ದೇಶ ಇನ್ ಥಿಯರಿ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಿಂತ ಒಂದು ಉತ್ತಮವಾಗಿದೆ ಅಂದರೆ ಅದು ನಮ್ಮ ಸಂವಿಧಾನ ಜನವರಿ 26, 1950 ಜಾರಿಗೆ ಬಂದಿರೋ ದಿನ. ಮುಖ್ಯವಾಗಿ ಸಂವಿಧಾನದ ಪೀಠಿಕೆಯಲ್ಲಿರೋ ಅಂಶಗಳು ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ನಂತರ 1971 ಹಾಕಿರೋ ಸಮಾಜವಾದಿ, ಜಾತ್ಯತೀತ, ಧರ್ಮನಿರಪೇಕ್ಷತೆ, ಇದೆಲ್ಲ ಭಾಳ ಮುಖ್ಯ. ಯಾವ ಪಕ್ಷನೂ ಕರ್ನಾಟಕದಲ್ಲಿ ಈ ಮೌಲ್ಯಗಳನ್ನು ಉಳಿಸ್ತಾ ಇಲ್ಲ. ಈ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಉಲ್ಲಂಘನೆ ಮಾಡಿ, ಅದನ್ನು ನಾಶ ಮಾಡಿ, ಅವ್ರ ಮತಗಳು ಸರಿಯಾಗಿ ಮಾಡೋಕ್ಕೆ ರೀತಿ ಮಾಡ್ತಾ ಇದ್ದಾರೆ. ಯಾರಾದರೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಈ ಸಮಾನತೆ, ನ್ಯಾಯ, ಭ್ರಾತೃತ್ವ, ಸ್ವತಂತ್ರ, ಸಮಾಜವಾದಿ ಮತ್ತು ಜಾತ್ಯತೀತ ಸಿದ್ಧಾಂತ ಉಳಿಸ್ತಾ ಇದ್ದಾರೆ. ಸಂವಿಧಾನ ಪೀಠಿಕೆ ಅಂದರೆ ಅದು ನಮ್ಮ ನೀಲಿ ಜೆಂಡಾ. ಆ ಸಿದ್ಧಾಂತ ನಾವು ಕರ್ನಾಟಕದ ಮೂಲಕ್ಕೆ ಹಡಿಸ್ತೀವಿ. ದೇಶ ಪ್ರೇಮಿಗಳು ಯಾರು ಇದ್ದಾರೆ, ಸಂವಿಧಾನ ಪೀಠಿಕೆ ಮುಂದುವರಿಸೋದು ಅದು ನಾವು ಹೆಮ್ಮೆಯಿಂದ ಹೇಳ್ತೀನಿ, ಅದು ನಾವೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಜೈ ಭೀಮ್. ಸರ್, ಇವತ್ತು ಅಂಬೇಡ್ಕರ್ ಯುವಕರ ಸಂಘದಿಂದ ತಾವು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದೀರಾ, ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಪುಸ್ತಕ ಬಿಡುಗಡೆ ಮಾಡಿದ್ದೀರಾ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಏನು ಈ ದಿನ 75ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ನಾವು ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ನಾವು ಅತಿ ವಿಜೃಂಭಣೆಯಿಂದ ನಾವು ಸಂವಿಧಾನ ದಿನಾಚರಣೆ ಆಚರಣೆ ಮಾಡಿದ್ವಿ. ಆ ಆಚರಣೆ ಕಾರ್ಯಕ್ರಮಕ್ಕೆ ನಮ್ಮ ನಟ ಚೇತನ್, ನಮ್ಮ ರಾಜಗೋಪಾಲ್ ರೆಡ್ಡಿ ಮತ್ತು DVS ಸಾಹೇಬ್ ಬರಬೇಕಾಯಿತು, ಅನಿವಾರ್ಯವಾಗಿ ಬರೋಕ್ಕಾಗಿಲ್ಲ. ನಮ್ಮ ಕರ್ನಾಟಕ ಭೀಮಸೇನೆ ನಮ್ಮ ಶಂಕರರಾಮಣ್ಯ ಬಂದರು, ನಮ್ಮ SSCD ಅವರ ಅಂಶಮಾಡ ಆಗಮಿಸಿದರು. ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು. ಈ ಕಾರ್ಯಕ್ರಮಕ್ಕೆ ನಮಗೆ ಯಶಸ್ವಿಯಾಗಿದೆ. ಹೌದು ಸರ್. ಸರ್, ಇವತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ, ಈ ದಿನ ತಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಒಂದೇ ತಿಂಗಳಲ್ಲಿ 2 ಕಾರ್ಯಕ್ರಮ. ಸಂವಿಧಾನ ಜಾರಿಯಾದಂಥ ದಿನ, ಸಂವಿಧಾನ ಸಮರ್ಪಣಾ ದಿನಾಚರಣೆ.
ಸಮರ್ಪಣಾ ದಿನಾಚರಣೆ. ಈ ದಿನ ತಾವು ಈ ಭಾಗದಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡೋಕ್ಕೆ ಸ್ಫೂರ್ತಿ ಏನದು ಸರ್? ಯಾಕೆ ಸ್ವಾಮಿ ಹೋಗ್ತಾ ಇದೆಯಾ? ಬಾ ಹಿಂಗೆ ಬಾ ಏನು ಮೇಡಮ್. ಆನೇಕಲ್ ತಾಲೂಕು ಎಸ್ ತಿಮ್ಮಸಂದ್ರ ಗ್ರಾಮದಲ್ಲಿ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಾವೊಂದು ಅದ್ಧೂರಿ ಆಚರಣೆ ಮಾಡಿದ್ದೇವೆ. ಸೊ ಆನೇಕಲ್ ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಅದರಲ್ಲಿ ಬಡವರ ಸಾಹೇಬ ಡಾಕ್ಟರ್ M ವೆಂಕಟರಮಣನು ಸಹ ಬಂದಿದ್ದರು. ಹಾಗೆ ಯುವ ನಟರಾದ ಚೇತನ್ ಅವರು ಮತ್ತು ಸಾಮಾಜಿಕ ಹೋರಾಟಗಾರರು ಅವರು ಸಹ ಬಂದಿದ್ದರು. ಮತ್ತು ಹಲವು ಸಂಘಟನೆಗಳನ್ನು ಒಳಗೊಂಡು ಈ ಒಂದು ಆನೇಕಲ್ ತಾಲೂಕಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಡಾಕ್ಟರ್ M ಕೃಷ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಸೊ ಪ್ರತಿಯೊಬ್ಬರಿಗೂ ನಾವು ಹೇಳೋದಷ್ಟೇ, ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಕಾರ್ಯಕ್ರಮ ಮಾಡಿ ಭಾಷಣ ಹೋಗಿ ಬರೋಂಥರಲ್ಲ. ನಾವು ಪ್ರತಿಯೊಂದು ವಿಚಾರನೂ ಏನು ಭಾಷಣ ಮಾಡಬೇಕಾದ್ರೆ ನಾವೇನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಏನು ಮಾತಾಡ್ತಾರೆ ಅದನ್ನು ಪ್ರತಿಯೊಬ್ಬರು ಜನಗಳು ಅರ್ಥ ಮಾಡ್ಕೊಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಸಂವಿಧಾನ ಬರೆದಿಲ್ಲ ಅಂತಂದರೆ ನಾವೆಲ್ಲರೂ ಸುಮಾರು ಒಂದು 75 ವರ್ಷದ ಹಿಂದೆ ಇತಿಹಾಸವನ್ನು ನಾವು ತಿರುಚಿ ನೋಡಿದ್ರೆ ಇವತ್ತೆಲ್ಲೋ ಯಾರು ದಲಿತರು ಬಟ್ಟೆ ಇರ್ತಿರಲಿಲ್ಲ. ಊಟ ಮಾಡುವಂತಿರಲಿಲ್ಲ. ಹಳೆ ಜೀತದ ಪದ್ಧತಿಗೆ ನಾವೆಲ್ಲರೂ ಹೋಗಬೇಕಾಗಿತ್ತು. ಪ್ರತಿಯೊಬ್ಬರಿಗೂ ಸಾಮಾಜಿಕ ಜ್ಞಾನ ಪ್ರತಿಯೊಬ್ಬರು ಇರಲಿ, ಬಡವರು ಪ್ರತಿಯೊಬ್ಬರು ಯೋಚನೆ ಮಾಡಿ ಇವತ್ತೇನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿಲ್ಲ ಅಂತಂದರೆ ನಾವು ಯಾರೂ ಇಲ್ಲ, ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರು ಓದ್ಕೊಬೇಕು ಅಂತಂತ ಇವತ್ತು ನಾನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಜೈ ಭೀಮ್.